ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೇತನ್ ದೊರೈರಾಜ್ ಅಂತ, ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ತಮಗೆಲ್ಲ ಗೊತ್ತಿರೋ ಹಾಗೇನೆ ಸಚಿವ ಸಂಪುಟ ವಿಸ್ತರಣೆ ಮತ್ತು CM ಬದಲಾವಣೆ ನಡೀತಾ ಇದೆ. ಸೊ ನನ್ನ ಒಂದು ನಿಲುವು ಮತ್ತು ಒತ್ತಾಯ ಏನಂತ ಹೇಳಿದ್ರೆ, ನಮ್ಮ ಜಿಲ್ಲೆಯ ನಮ್ಮ ಕ್ಷೇತ್ರದ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ AR ಕೃಷ್ಣಮೂರ್ತಿ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಏಕೆ ಅಂತ ಹೇಳಿದ್ರೆ, ಅವರು ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಅವರ ತಂದೆ ದಿವಂಗತ B ರಾಜಯ್ಯನವರು ಅವರು ರಾಜ್ಯಪಾಲರ ಕೆಲಸ ಮಾಡಿದ್ರು. ಹಾಗೆ ನಮ್ಮ AR ಕೃಷ್ಣಮೂರ್ತಿ ಸಾಹೇಬರು ಕೂಡ 2 ಬಾರಿ MLA ಆಗಿ ಒಂದು 15ರಿಂದ 18 ವರ್ಷ ಅವರು ಸೋತು ಮತ್ತೆ ಅವರು ಕೊಳ್ಳೇಗಾಲದಲ್ಲಿ ಐತಿಹಾಸಿಕ ಗೆಲುವನ್ನು ಸಾಧಿಸಿರ್ತಾರೆ. ಒಂದು 60,000ಕ್ಕೂ ಹೆಚ್ಚು ಮತಗಳನ್ನ ತಗೊಂಡು ಲೀಡ್ನ ತಗೊಂಡು ಅವರು 1,10,000 ವೋಟ್ಗಳನ್ನ ತಗೊಂಡವರು ಒಂದು ಐತಿಹಾಸಿಕ ಗೆಲುವನ್ನು ದಾಖಲಿಸಿರ್ತಾರೆ. ಸೊ ಆದ ಕಾರಣ ಅವ್ರಿಗೆ ಅಧಿಕಾರ ಮತ್ತು ಆಡಳಿತ ಏನು ಹೊಸದಲ್ಲ. ಆ ನಿಟ್ಟಿನಲ್ಲಿ ಈ ಒಂದು ನಮ್ಮ DK ಶಿವಕುಮಾರ್ ಅವರ CM ಆಗ್ತಿರೋ ಅವರ ಒಂದು ಸಚಿವ ಸಂಪುಟದಲ್ಲಿ ಇವರಿಗೆ ಸಚಿವ ಸ್ಥಾನ ಕೊಟ್ಟರೆ ಒಂದು ಒಳ್ಳೆ ಸಚಿವ ಪಟು, ಒಂದು ಒಳ್ಳೆ ರಾಜಕೀಯ ಪಟುನ ಅವರು ನಮ್ಮ DK ಶಿವಕುಮಾರ್ ಸಾಹೇಬರು ತಗೋತಾರೆ. ಮಾನ್ಯ ನಮ್ಮ ಸಿದ್ದರಾಮಯ್ಯವರ ಒಂದು ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ DK ಶಿವಕುಮಾರ್ ಅವರ ಒಂದು ನಾಯಕತ್ವದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಮತ್ತು ಅವರ ಒಂದು ಆಡಳಿತನ ನಮ್ಮ ಕೊಳ್ಳೇಗಾಲ ಜನಗಳಿಗೆ ನೀಡಬೇಕು ಅಂತ ಹೇಳಿ ನಾನು AICC ಮತ್ತು KPCCಗೆ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ನಮ್ಮ ಕಳೆದ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಅವರು CM ಆಗಿದ್ದಂಥ ಒಂದು ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಬಾರಿ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಬಂದಿದ್ದಾರೆ. ಮೊದಲೊಂದು ವಾಡಿಕೆ ಇತ್ತು, ಚಾಮರಾಜನಗರ ಜಿಲ್ಲೆಗೆ ಬಂದರೆ ಅಧಿಕಾರ ಹೋಗುತ್ತೆ ಅಂತ ಹೇಳ್ತಾ ಅದನ್ನ ತೊಡೆದು ಹಾಕಿ ನಮ್ಮ ಸಿದ್ದರಾಮಯ್ಯನವರು 10ಕ್ಕೂ ಹೆಚ್ಚು ಬಾರಿ ಇಲ್ಲಿಗೆ ಬಂದು ಅದನ್ನ ಹೋಗಿಸಿದ್ದಾರೆ. ಹಾಗೆ ಸುಮಾರು ನಮಗೆ ಫಂಡ್ಗಳನ್ನ ಹಾಕಿ ಇಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಅದು 4 ವಿಧಾನಸಭಾ ಕ್ಷೇತ್ರ ಆಗ್ಬೋದು, ಎಲ್ಲಕ್ಕೂ ಅತಿ ಹೆಚ್ಚು ಇಲ್ಲಿ ಅನುದಾನಗಳನ್ನ ಕೊಟ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಹಾಗೆ ನನ್ನ ಒಂದು ಮನವಿ ಏನಂತ ಹೇಳಿದ್ರೆ, ಮುಂಬರುವ ಮುಖ್ಯಮಂತ್ರಿಗಳಾದ ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ತಾವು ಮಧ್ಯರಂಗಕ್ಕೆ ಬಂದ ಮೇಲೆನೆ ಮೊನ್ನೆ ಈಗ ಒಂದು 5 ದಿವಸದಿಂದ ಮಧ್ಯರಂಗಕ್ಕೆ ಬಂದ ಮೇಲೆ ತಾವು CM ಆಗ್ತಾ ಇದ್ದೀರಾ. ಸೊ ಇದು ಒಂದು ಶಾಪಗ್ರಸ್ತ ಜಿಲ್ಲೆ ಅಲ್ಲ, ಗಡಿ ಜಿಲ್ಲೆ ಇದು. ತಾವು ದಯಮಾಡಿ ಮುಂದಿನ ಬಜೆಟ್ ಅಲ್ಲಿ ನಮ್ಮ 4 ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೂ ಎಲ್ಲಾ ದೇವಸ್ಥಾನಗಳಿಗೆ, ರಸ್ತೆಗಳಿಗೆ ಎಲ್ಲ ತಾವು ಅನುದಾನಗಳನ್ನ ಕೊಡಬೇಕು ಅಂತ ತಮ್ಮಲ್ಲಿ ನಾನು ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೀನಿ.